ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋ ಹೆಸರು ಕಾಳು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಬೌಲಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಒಂದು 250 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಮಾಡಿಕೊಂಡ್ರೆ. ಇದಕ್ಕೆ ನಾನು ಸ್ವಲ್ಪ ಬೈಂಡಿಂಗ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಪನ್ನೀರನ್ನ ಮಿಕ್ಸ್ ಮಾಡ್ಕೋತೀನಿ. ಏಕೆಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮ್ಯಾಗ್ನೇಟ್ ಮಾಡಿ ಇಟ್ಕೊಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾವುದೇ ರೀತಿ ಗ್ರೇವಿ ಮಾಡಲಿ ಅಥವಾ ಕುರ್ಮಾ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಪನ್ನೀರೆಲ್ಲ ಮಾಡ್ತಾಯಿರ್ತೀವಿ, ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಈ ಥರ ಮಾಡಿ ಎತ್ತಿಟ್ಕೊಂಡು ಒಗ್ಗರಣೆಗೆ ನಾನು ಓಂಕಾಳು ಮತ್ತು 2 ಪಲಾವ್ ಎಲೆ, 2 ಲವಂಗ, 3 ಲವಂಗ ಮತ್ತು 2 ಏಲಕ್ಕಿ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಕಸೂರಿ ಮೆಥಿ, ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಹುರ್ಕೊಳ್ಳೋದಕ್ಕೆ ಗೋಡಂಬಿ, ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಓಂಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಅಷ್ಟೇ. ಇವಾಗ ನಾವು ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಏಕೆಂದರೆ ನಾವು ಹಾಗೇ ಪೇಸ್ಟ್ ಮಾಡಿಕೊಂಡು ಮಾಡ್ಕೋಬೋದು, ಅದು ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯ್ದ ನಂತರ ನಾವು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಬೆಳ್ಳುಳ್ಳಿ ಇದಕ್ಕೆ ನಾವು ಜಾಸ್ತಿ ಹಾಕೋಬಾರ್ದು, ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಅದೇ ಸಾಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಇರಲಿ ಅಂತ ಒಂದು 5-6 ಇಕ್ಲು ಮಾತ್ರ ನಾನು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಕಿಪ್ ಮಾಡಿಬಿಟ್ಟು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೀವು ಕಟ್ ಮಾಡಿಟ್ಟಿರೋಂಥ ಟೊಮೊಟೊನೂ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ತುಂಬ ಟೊಮೊಟೊ ತುಂಬ ಸ್ಮ್ಯಾಶ್ ಥರನೇ ಫ್ರೈ ಮಾಡಿದ್ರೆ ಇನ್ನೂ ಚೆಂದನೇ, ಏಕೆಂದರೆ ಪೇಸ್ಟ್ ಮಾಡುವಾಗ ನೀಟಾಗಿ ಪೇಸ್ಟ್ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಮಿಕ್ಸಾಗಿ, ಅಕಸ್ಮಾತ್ ಒಂದು ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಆಗುತ್ತೆ. ನಾನು ಮತ್ತು ಅದನ್ನು ತಣ್ಣಗೆ ಮಾಡೋಕ್ಕೆ ಎತ್ತಿಟ್ಬಿಟ್ಟು ಬೇರೆ ಬಾಣಲಿಗೆ ನಾನು ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಲ್ಲರು ಇರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾವು ಬೇರೆ ಪುಡಿ ಥರ ಮಾಡ್ಕೊಳ್ಳೋದಕ್ಕಿಂತ ಅದರೊಳಗಡೆ ಹಾಕಿ ರುಬ್ಬಿದ್ರೆ ಇದೊಂಥರ ಟೇಸ್ಟ್ ಬರುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ. ಹಾಗಾಗಿ ನಾನು ಗೋಡಂಬಿನೂ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಬಾಣಲಿ ಬಿಸಿ ಇದೆಯಲ್ಲ, ಹಾಗಾಗಿ ಅದಕ್ಕೆ ಹಾಕಿ ಬಿಸಿ ಮಾಡ್ಕೋತೀನಿ. ಮತ್ತು ಇದನ್ನು ನಾವು ಸಪ್ರೇಟು ಎತ್ತಿಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿಬಿಡುತ್ತೆ. ಇವಾಗ ಮೊದಲಿಗೆ ನಾವು ಜಾರ್ ಇಟ್ಕೊಂಡು ನಾವು ಆವಾಗಲೇ ಹುರಿದು ಇಟ್ಟಿರೋ ಅಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿನ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಸಪ್ರೇಟ್ ರುಬ್ಬಿ ಆ ಥರನೂ ಮಾಡ್ಕೋಬೋದು, ಅದು ಒಂದು ಸಲ ತೋರಿಸ್ತೀನಿ, ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಈಗ ಮತ್ತೆ ನಾನು ಅದನ್ನು ಪೇಸ್ಟ್ ಮಾಡಿ ಇಟ್ಬಿಟ್ಟು ನಾನು ಒಂದು ಪ್ಯಾನ್ಗೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೋತೀನಿ. ಅಂದರೆ ನಾವು ಫಸ್ಟಿಗೆ ಬೆಣ್ಣೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೆಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ ನೀವು ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ಳಿ. ಇದರಲ್ಲಿ ಪನ್ನೀರನ್ನ ಫ್ರೈ ಮಾಡಬೇಕು. ಬೆಣ್ಣೆಲಿ ಪನ್ನೀರ್ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಮತ್ತು ಇದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗೊಂಡಿದ್ದೀನಲ್ಲ, ಅದನ್ನು ಅಷ್ಟೇ ಬೆಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಏಕೆಂದರೆ ಇದು ಬೇಯುತ್ತೆ ಬೇಗ, ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಥರ ಫ್ರೈ ಮಾಡಿದಾಗಲೇ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಈ ಥರ ಬೆಣ್ಣೆಲಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಇರೋದೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ಎತ್ತಿಟ್ಕೊಂಡು ನಾವು ಬೇರೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ನಾವು ಯಾವುದರಲ್ಲಿ ಗ್ರೇವಿ ಮಾಡಬೇಕೋ ಆ ಥರ ಒಂದು ಪಾತ್ರೆ ಇಟ್ಕೊಂಡು
ಅದಕ್ಕೆ ನಾವು ಮತ್ತೆ ಸ್ವಲ್ಪ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಜಾಸ್ತಿ ಎಣ್ಣೆ ಮೇಲ್ಗಡೆ ತೇಲಬೇಕು, ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಮಾತ್ರ ಗ್ರೇವಿ ಅಂತ ನೀವು ಅನ್ಕೋತೀರ. ಆ ಥರ ಮಾಡಿಕೊಂಡ್ರೆ ಜಾಸ್ತಿ ಹಾಕ್ಕೋಬೋದು. ಬಟ್ ಈ ಥರ ಸ್ವಲ್ಪ ಇದರಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬೆಣ್ಣೆ ಕಾಯ್ದ ನಂತರ 2 ಮರಾಠಿ ಮೊಗ್ಗು ಮತ್ತು 1 ಪಲಾವ್ ಎಲೆ ಮತ್ತು 2 ಏಲಕ್ಕಿ ಮತ್ತು ಒಂದೆರಡು 3 ಲವಂಗ ಮತ್ತು 1-2 ಪೀಸು ಚಕ್ಕೆ ಮತ್ತು ಓಮ್ ಕಾಳನ್ನು ಇದಕ್ಕೆ ಹಾಗೆಯೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ಮಸಾಲೆ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ನಮಗೆ ಮಸಾಲೆ ಮಾಮೂಲಿ ನಾರ್ಮಲ್ ಥರನೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಆ ಬೆಣ್ಣೆ ಒಳಗೆ ಮಸಾಲೆದೆಲ್ಲ ನಾವು ಹಾಕಿದ್ವಲ್ಲ, ಅದ್ರ ಜೊತೇಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈಯಾಡಿ ಬೆಣ್ಣೆಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೇಲಿ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದಂಥ ಹೆಸ್ರು ಕಾಳನ್ನ ಜೊತೇಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಆ ಕಾಳುಗಳಿಗೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಇವಾಗ ಅದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಆ ಪೇಸ್ಟನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಜಾರನ್ನ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಆವಾಗ ಮತ್ತೆ ಅದನ್ನು ಸ್ವಲ್ಪ ಕಾಳು ಜೊತೇಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಂಗೇ ಕುದಿಸ್ಕೊತಾ ಇರ್ರಿ. ಆ ಕುದಿಯೋಕೆ ಇಟ್ಕೊಂಡು ನಾವು ಜಾರ್ಗೆ ಆವಾಗಲೇ ಕಾಯಿ ತುರ್ಕೊಂಡು ಇಟ್ಟಿದ್ವಲ್ಲ ಅದು ಮತ್ತು ಗೋಡಂಬಿ ಮತ್ತು ಮೆಣಸಿನ್ಕಾಯಿನ ಬಿಸಿ ಮಾಡಿ ಇಟ್ಟಿದ್ವಲ್ಲ ಅದು 2 ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಅಂದರೆ ನಾವು ಒಗ್ಗರಣೆಗೂ ಹಾಕಿದ್ದೀವಿ, ಸ್ವಲ್ಪ ರುಬ್ಬಕ್ಕೂ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಹಂಗಂತ ಜಾಸ್ತಿ ಹಾಕ್ಕೋಬಾರ್ದು, 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ತುಂಬಾ ಚೆನ್ನಾಗಿ ಡ್ರೈ ಥರ ಆಗಿದೆಯಲ್ಲ, ಅದ್ರ ಜೊತೆಗೇ ಮತ್ತೆ ನಾವು ಈ ಮಿಕ್ಸ್ನ ಹಾಕ್ಕೋಬೇಕಾಗುತ್ತೆ ಪೇಸ್ಟ್ನ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದ್ರ ಜೊತೇಲಿ. ಯಾರ್ಯಾರು ಆಗಿರೋ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಜಾರಲ್ಲಿ ಇರೋ ಅಂಥ ಖಾರನೆಲ್ಲನ ನೀರು ಹಾಕಿ ಸ್ವಲ್ಪ ಅಳ್ಳಾಡಿಸ್ಬಿಟ್ಟು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಯಾವ ರೀತಿ ಬೇಕು, ಸ್ವಲ್ಪ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ, ಬಟ್ ಹೆಸ್ರು ಕಾಳು ಹಾಕಿರೋದ್ರಿಂದ ಅದು ಗಟ್ಟಿನೇ ಬರುತ್ತೆ. ನೀವು ಆದಷ್ಟು ಸ್ವಲ್ಪ ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ಳಿ. ನಾನು ಆಮೇಲೆ ಅಂದರೆ ನೀರು ಹಾಕ್ಕೋಬೋದು ಅಂತ ನಾನು ಒಂದು ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಅಂದರೆ ಅದು ತುಂಬಾ ಕುದಿಯುತ್ತಲ್ಲ, ಆವಾಗ ಎಲ್ಲ ಕಡೆ ಆರುತ್ತೆ. ಸ್ವಲ್ಪ ಗ್ಯಾಸ್ನ ಕಡಿಮೆ ಮಾಡಿಕೊಂಡು ನೀವು ಮಾಡಿ. ಮತ್ತು ಇವಾಗ ನಾವು ಖಾರ ಎಲ್ಲ ಹಾಕಿದ ತಕ್ಷಣವೇ ನಾವು ಉಪ್ಪನ್ನು ಹಾಕ್ಬಿಡ್ಬೇಕು. ಯಾಕೆಂದರೆ ನಾವು ಹೆಸ್ರು ಕಾಳಿಗೆ ಏನೂ ಹಾಕಿಲ್ಲ, ಉಪ್ಪೆಲ್ಲ ಹಾಕಿಲ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಅದರಲ್ಲಿ ಹೊಂದ್ಕೋಬೇಕು. ಹಾಗಾಗಿ ನಾವು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅಂದರೆ ನಾವು ಖಾರದ ಪುಡಿ ನಾನು ಆಮೇಲೆ ಹಾಕ್ಕೋತೀನಿ, ಬೇರೆ ರೀತಿ ಹಾಕ್ಕೋತೀನಿ ನಾನು. ಹಾಗಾಗಿ ಇವಾಗ ಧನಿಯಾ ಪುಡಿ 2 ಸ್ಪೂನು ನಾನು ಹಾಗೇ ಹಾಕಿದ್ದೀನಿ, ರುಬ್ಬಕ್ಕೆ ಹಾಕಿಲ್ಲ, ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಕುದಿಯೋಕೆ ಇಟ್ಕೊಂಬಿಟ್ಟು ಮತ್ತೆ ಬೇರೆ ಒಂದು ಪ್ಯಾನಿಗೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು. ಅಂದರೆ ನಿಮಗೆ ಜಾಸ್ತಿ ಬೇಕು ಎಣ್ಣೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಾಯಿಸ್ಕೊಂಡು ಇವಾಗ ಈ ಪ್ಯಾನ್ಗೆ ನಾವು ನಮಗೆ ಖಾರ ಎಷ್ಟು ನಾವು ಗ್ರೇವಿ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ನಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಅಂದರೆ ನಾನು ಮಾಡ್ತಾ ಇರೋದು ಹೆಸ್ರು ಕಾಳು ಸ್ವೀಟಾಗೇ ಇರುತ್ತೆ, ಹಾಗೆ ಜಾಸ್ತಿ ಖಾರ ಇರಲ್ಲ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಆದ್ರೂ ನಾನು 2 ಸ್ಪೂನು ಅಚ್ಚ ಖಾರದ ಪುಡಿನ ಆ ಎಣ್ಣೆ ಒಳಗೆ ಸ್ವಲ್ಪ ಹಾಕಿ ನೋಡಿ. ಇವಾಗ ಕುದೀತಾ ಇದೆಯಲ್ಲ ಗ್ರೇವಿ, ಅದಕ್ಕೆ ಮೇಲ್ಗಡೆಲಿ ಈ ಥರ ಹಾಕ್ಕೋತೀನಿ. ಮತ್ತು ಆ ಪ್ಯಾನ್ಗೆ ಸ್ವಲ್ಪ ಬಿಸಿನೀರೋ ಅಥವಾ ತಣ್ಣೀರೋ ಏನಾದರೂ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ಕಲ್ಲರು ಬರುತ್ತೆ ಮತ್ತು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ಇವಾಗ ಅದು ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ಸ್ವಲ್ಪ ಪನ್ನೀರನ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ನಾವು. ಏಕೆಂದರೆ ಪನ್ನೀರನ್ನ ಆದಷ್ಟು ನಾವು ಫುಲ್ಲು ಡ್ರೈ ಥರನೇ ಮಾಡ್ಕೊಂಬಿಟ್ಟಿದ್ದೀವಿ. ಹಾಗಾಗಿ
ಇವಾಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ನಿಮಗೆ ಹೆಚ್ಚು ಕುದಿಸಿದಷ್ಟು ಎಣ್ಣೆ ಎಲ್ಲ ತುಂಬಾ ಜಾಸ್ತಿ ಬಿಡುತ್ತೆ, ಇಲ್ಲ ಅಂತಲ್ಲ. ಬಟ್ಟು ನಾವೆಲ್ಲದನ್ನೂ ಫ್ರೈ ಮಾಡಿರೋದ್ರಿಂದ ಬೇಗನೆ ಆಗೋಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಕ್ರೀಮ್ ಹಾಕಿದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ ನೀವು. ಹೆಸ್ರು ಕಾಳು ಮೊಳಕೆ ಕಟ್ಟಿರೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಇದೇ ರೀತಿ ಮಾಡ್ಕೋಬೇಕು ಅಂತ ಅಂದ್ಕೋತೀರ. ಇವಾಗ ನೋಡಿ, ಇವಾಗ ಒಂದು ಕುದೀತು, ಎಣ್ಣೆ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಟ್ಕೋತಾ ಇದೆ. ಸಾಕು, ಇಷ್ಟು ಬಿಟ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಅತಿಯಾಗಿ ಎಣ್ಣೆನೂ ಇರೋದಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನೋಡಿ ಹೀಗೆ ಆಗಿರುತ್ತೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಗ್ಯಾಸ್ ಆಫ್ ಮಾಡಿ ಬೇಕಾದ್ರೆ ನೀವು ಕಸೂರಿ ಮೇಥಿ ಇದೆಯಲ್ಲ ಅದನ್ನು ನೀವು ಹಾಕ್ಕೊಳ್ಳಿ. ಆವಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ನಿಜ ಈ ಥರ ಮಾಡ್ಕೊಂಡಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ಅನ್ನಕ್ಕೆ, ಪ್ರತಿಯೊಂದಕ್ಕೂ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.